ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ರಾಜೇಶ್ ಅಂತ. ನಾನು ICL ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಟೊಮೊಟೊ ನಾಟಿ ಮಾಡಬೇಕಾದ್ರೆ ಯಾವ್ಯಾವ ಗೊಬ್ಬರಗಳನ್ನ ಉಪಯೋಗಿಸಬೇಕು, ಮಲ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ಅನ್ನೋದನ್ನು ಹೇಳಿದ್ದೆ. ಅವಾಗ ಏನು ಹೇಳಿದ್ದೆ ನಾನು ನಿಮಗೆ, ಮಲ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ಬೆಡ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಗೊಬ್ಬರ 12, 32, 16 ಅಥವಾ 10, 26, 22, 20, 20 ಅದರ ಜೊತೆಗೆ ಪಾಲಿಸಲ್ಫೇಟು ಮತ್ತು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಟೊಮೊಟೊ ನಾಟಿ ಮಾಡಿದ್ದಾದಮೇಲೆ ಫರ್ಟಿಗೇಷನ್ ಶೆಡ್ಯೂಲು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಮತ್ತು ಈ ಹಂತದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನಿವತ್ತು ಒಂದು ಬೆಳೆ ಸಲಹೆ ಟೊಮೊಟೊ ಕ್ರಾಪ್ ಅಡ್ವೈಸನ್ನು ನಿಮಗೆ ಕೊಡ್ತಾಯಿದ್ದೀನಿ. ಈಗೆಲ್ಲ ಭೂಮಿಗೆ ಹಾಕಿ ಮಲ್ಚಿಂಗ್ ಮಾಡಿ ಟೊಮೊಟೊ ಸಸಿ ನಾಟಿ ಮಾಡಿದ್ದಾರೆ. ಈಗ ನಾಟಿ ಮಾಡಿದ್ದಾದಮೇಲೆ ನಮ್ಮ ICL ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ಟೊಮ್ಯಾಟೊ 1 ಫರ್ಟಿಫ್ಲೋ ಟೊಮ್ಯಾಟೊ 1 16 11 32 16 11 32 ಇದೊಂದು ಪೆಕಾಸಿಡ್ ಬೇಸ್ಡ್ ತಂತ್ರಜ್ಞಾನ ಇರುವಂತಹ ಒಂದು ಗೊಬ್ಬರ. ಈ ಒಂದು ಗೊಬ್ಬರನ ನೀವು ನಾಟಿ ಮಾಡಿದ 8 ದಿನಗಳ ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಎಕರೆಗೆ 3 kg ಅಂತೆ 3 ಡೋಸು ಸ್ಟಾರ್ಟಿಂಗು. ಯಾಕೆಂದರೆ ಇನ್ನು ಗಿಡ ಬೆಳವಣಿಗೆ ಆಗ್ತಾ ಇರ್ತವೆ, ಇನ್ನು ಬೇರಷ್ಟು ಬಿಟ್ಕೊಂಡಿರಲ್ಲ, ಜಾಸ್ತಿ ಕೊಡೋದು ಬೇಕಾಗಿಲ್ಲ. ಪ್ರತಿ ಎಕರೆಗೆ 3 kg ಅಂತೆ 3 ಬಾರಿ ಅಂದರೆ 9 kg. ಆಮೇಲೆ ಒಂದು 15 ಅಥವಾ 20 ದಿನ ದಾಟಿದ ನಂತರ ಅದೇ ಗ್ರೇಡ್ 1 ಟೊಮ್ಯಾಟೋನ ನೀವು 16 11 32ನ ಪ್ರತಿ ಎಕರೆಗೆ 5 kg ಅಂತೆ 3 ಬಾರಿ ಕೊಡಬೇಕಾಗುತ್ತೆ. 5 + 5 + 5 ಟೋಟಲ್ 15 kgನ ಕೊಡೋದ್ರಿಂದ ನಿಮಗೇನಂತೆ ಆ ಒಂದು ಉತ್ಪನ್ನ ಟೊಮ್ಯಾಟೊವನ್ನು ಟೊಮೊಟೊ ಬೆಳೆಗೆ ಬೇಕಾಗಿರುವಂಥ ಒಂದು ಪೋಷಕಾಂಶಗಳನ್ನು ಒಂದು ರಿಸರ್ಚ್ ಬೇಸ್ಡ್ ಇದ್ರ ಮೇಲೆ ತಯಾರು ಮಾಡಿ ಆ ಒಂದು ಟೊಮೆಟೊ ಬೆಳೆಗೆ ಕ್ರಾಪ್ ಸ್ಪೆಸಿಫಿಕ್ ಗ್ರೇಡ್ ಅಂತ ಅದನ್ನು ನಾವು ತಯಾರು ಮಾಡಿರೋಂಥದ್ದು ICL ಕಂಪ್ನಿದು. ನೀವು ಅದನ್ನು ಕೊಟ್ಟ ಮೇಲೆ ನಿಮಗೆ ಒಂದು ಬೇರಿನ ಉತ್ತಮ ಗುಣಮಟ್ಟದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ನಾವೇನಂತೀವಿ ಸೈಡ್ ಬ್ರಾಂಚಸ್ಸು ಅಥವಾ ಶೂಟ್ಸ್ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಗಿಡ ಅತ್ಯಂತ ಒಂದು ಹೆಲ್ತಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅತಿ ಹೆಚ್ಚು ಹೂಗಳು ಬರೋದಕ್ಕೂ ಸಹ ಈ ಟೊಮೆಟೊ ಗ್ರೇಡನ್ನು ಸಹಾಯ ಮಾಡುತ್ತೆ. ದಯವಿಟ್ಟು ರೈತ ಬಾಂಧವರನ್ನು ನೆನ್ಪಿಟ್ಕೊಳ್ಳಿ, ಫರ್ಟಿಫ್ಲೋ ಟೊಮೆಟೊ 1 ಗ್ರೇಡನ್ನು ನೀವು ನಾಟಿ ಮಾಡಿದ 8 ದಿನಗಳ ನಂತರ ಒಂದು 30 ದಿನಗಳವರೆಗೆ ನೀವು ಟೋಟಲ್ 25 kgನ ಕೊಡಬೇಕಾಗುತ್ತೆ. ಆಗಲೇ ಹೇಳಿದ ಪ್ರಕಾರ ಈ ಒಂದು ಶೆಡ್ಯೂಲ್ನ ಬಳಸಿ ನೀವು ನೆಕ್ಸ್ಟ್ 30 ದಿನ ಆದಮೇಲೆ ನಾನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು.